ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ವಾರ್ ಏನ್ ನಡೀತಿದೆ ಅದು ಕೂಡ ಜಮ್ಮು ಕಾಶ್ಮೀರದಿಂದ ಸ್ಟಾರ್ಟ್ ಆಗಿರುವಂತ ಪಹಲ್ಗಾಮ್ ಎಂಬ ಅಟ್ಯಾಕ್ ಇಂದ ಇವಾಗ IPL ಗೂ ಕೂಡ ಅದು ಇಂಪ್ಯಾಕ್ಟ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. IPL ಕೂಡ ಇವಾಗ ಒಂದು ವಾರಗಳ ಮಟ್ಟಿಗೆ ಇವಾಗ ಬಂದ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ನಿನ್ನೆ ಮ್ಯಾಚ್ ನಮ್ಮ RCB ಅದೇ ರೀತಿ ಲಕ್ನೋ ಮ್ಯಾಚ್ ಆಗ್ಬೇಕಾಯ್ತು, ಪ್ರಿವ್ಯೂ ಎಲ್ಲ ಮಾಡಿದ್ದೇನೆ. ಪ್ರಿವ್ಯೂ ಎಲ್ಲ ಆದ್ಮೇಲೆ ಈ ಸುದ್ದಿ ಬಂದಿರೋದು ಅಂತಾನೆ ಹೇಳ್ಬೋದು. ಇವಾಗ IPL ಒಂದು ವಾರದ ಮಟ್ಟಿಗೆ ಬಂದಾಗಿದೆ ಅಂತ ಅಫಿಷಿಯಲ್ ಆಗಿ IPL ಮಿನಿಸ್ಟರ್ಸ್ ಗಳಿಂದಾನೇ ಕನ್ಫರ್ಮೇಟಿನ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಅದೆಲ್ಲದ್ರ ಬಗ್ಗೆ ಮಾತಾಡೋಣ. ಬೇಗನೆ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬ್ರಾಗಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಹೋಗೋದಾದ ಮೊದಲೇದಾಗಿ ನಿನ್ನೆ IPL ಮ್ಯಾಚ್ ನಮ್ಮ RCB ಲಕ್ನೋ ಸೂಪರ್ ಜೈಂಟ್ಸ್ ಆಗ್ಬೇಕಾಯ್ತು. ಅದು ಕೂಡ ಲಕ್ನೋದಲ್ಲಿ ಆಡಿಸಬಹುದಾಗಿತ್ತು. ಆದ್ರೂ ಕೂಡ ಅಲ್ಲಿ ಹ್ಯೂಜ್ ಕ್ರೌಡ್ ಇರೋದ್ರಿಂದ RCB ಅಂತ ಬಂದ್ರೆ ಹೈಯೆಸ್ಟ್ ಫ್ಯಾನ್ ಬೇಸ್ ಹೋಗ್ತಾರೆ ಅಲ್ಲಿ. ಅದಕ್ಕಾಗಿ ಯಾವಾಗ ಎಲ್ಲಿ ಅಟ್ಯಾಕ್ ಆಗತ್ತೆ ಅಂತ ಹೇಳಿಕ್ ಬರಲ್ಲ. ಸಿಕ್ಕಾಪಟ್ಟೆ ಒಂಥರ ರೆಡ್ ಅಲರ್ಟ್ ಕೊಡುವ ಹಾಗೆ ಇದೊಂಥರ IPL ಈ ಬಾರಿ ಸಿನಾರಿಯೋ ಆಗ್ತಿದೆ ಅಂತಾನೆ ಹೇಳ್ಬೋದಾಗಿದೆ. ಅದಕ್ಕಾಗಿ ಯಾವಾಗ ನಮ್ಮ ಇಂಡಿಯಾ ಯಾವಾಗ ಪಾಕಿಸ್ತಾನ ಮೇಲೆ ಅಟ್ಯಾಕ್ ನ ಮಾಡ್ತಿತ್ತು ಅಲ್ಲಿಂದ ಕೂಡ ಸಿಕ್ಕಾಪಟ್ಟೆ ವೈಲೆನ್ಸ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಸಿಕ್ಕಾಪಟ್ಟೆ ಶಬ್ದಗಳು, ಒಟ್ನಲ್ಲಿ ನಮ್ಮ ಇಂಡಿಯಾದ ಆರ್ಮೀಸ್ ಏನು ನಮ್ಮ ಸೈನಿಕರಿದ್ದಾರೆ ಅವ್ರಿಗೊಂತ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದಾಗಿದೆ. ಆ ರೀತಿ ನಮ್ಮ ಇಂಡಿಯಾದ ರಕ್ಷಣೆಗೆ ಅವರು ಒಂಥರ ಮೊಳವಾಗ್ತಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ನಮ್ಮ ಇಂಡಿಯಾವನ್ನ ಅಷ್ಟು ಸೇಫ್ ಆಗಿ ರಕ್ಷಣೆ ಮಾಡ್ಲಿಕ್ಕೆ ಮೇನ್ ಆಗಿ ನಮ್ಮ ಇಂಡಿಯಾ ಆರ್ಮೀಸ್ ಗಳೇ ಕಾರಣ ಅಂತಾನೆ ಹೇಳ್ಬೋದಾಗಿದೆ. ಅವರೇ ಮೇನ್ ಹ್ಯಾಟ್ಸ್ ಆಫ್ ನಮ್ಮ ಆರ್ಮೀಸ್ ಸೈನಿಕರಿಗೆ. ಅದ್ ಯಾರಿಂದನೂ ಕೂಡ ಅಷ್ಟು ಎಷ್ಟೇ ದುಡ್ಡಿದ್ರು ಕೂಡ ಈ ರೀತಿಯ ಕರ್ತವ್ಯವನ್ನ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕಾಗಿ ಅದು ಕೂಡ ಬಾರ್ಡರ್ ಅಲ್ಲಿ ಹೋಗ್ಕೊಂಡು ತಾವು ಸಾಯುವಂತ ಸನ್ನಿವೇಶ ಇದ್ರು ಕೂಡ ನಮ್ಮನ್ನ ರಕ್ಷಣೆ ಮಾಡುವಂತ ದೇಶ ಕಾಯುವ ನಮ್ಮ ಸೈನಿಕರು ಒಂಥರ ಹ್ಯಾಟ್ಸ್ ಆಫ್. ಅದ್ರಿಂದ ಏನ್ ಈ IPL ಒಂದು ವಾರದ ಮಟ್ಟಿಗೆ ಶಿಫ್ಟ್ ಆದ್ರೆ ಏನ್ ದೊಡ್ಡ ಥಿಂಗ್ ಏನಾಗಲ್ಲ. ಎಷ್ಟೋ ಫ್ಯಾನ್ಸ್ ಗಳ ಒಂಥರ ರಕ್ಷಣೆ ಆಗತ್ತೆ. ಒಂದ್ ವಾರದಲ್ಲಿ ಈ ಯುದ್ಧ ಏನಾಗತ್ತೆ ಅಂತ ಡಿಸಿಷನ್ ಆಗತ್ತೆ. ಅದ ನೆಕ್ಸ್ಟ್ ಏನಾದ್ರು ಸಸ್ಪೆಂಡ್ ಆಗಿದೆ, ಏನಾದ್ರು ಬೇರೆ ಕಡೆ ಶಿಫ್ಟ್ ಮಾಡ್ತೇವ IPL ನ ಅನ್ನೋದನ್ನು ಕೂಡ ಐ ಥಿಂಕ್ ಮಾಡ್ಬೋದು. ಒಟ್ನಲ್ಲಿ ಶಿಫ್ಟ್ ಮಾಡಿದ್ರೆ ಎಲ್ಲಿ ಅಂತ ಹೇಳಿದ್ರೆ UAL ಅಂತೂ ಶಿಫ್ಟ್ ಮಾಡಲ್ಲ. ಮಾಡಿದ್ರೆ ಇಂಗ್ಲೆಂಡ್ ಅಲ್ಲಿ ಒಂದು ಶಿಫ್ಟ್ ಮಾಡ್ಬೋದು ಅಷ್ಟೇ, ಬಿಟ್ರೆ ಇಂಗ್ಲೆಂಡ್ ನಲ್ಲಿ ಅಥವಾ ಏನಾದ್ರು ಅಮೆರಿಕದಲ್ಲಿ ಮಾಡಿದ್ರೆ ಮಾಡ್ಬೋದು, ಅಥವಾ ವೆಸ್ಟ್ ಇಂಡೀಸ್ ಕಡೆ ಏನಾದ್ರು ತೆಗೆದುಕೊಂಡು ಹೋದ್ರೆ ಮಾಡ್ಬೋದು. ಆದ್ರೆ ನಮ್ BCCI ಅದನ್ನು ಕೂಡ ಮಾಡ್ಲಿಕ್ಕೆ ಸಿಕ್ಕಾಪಟ್ಟೆ ಡೌಟ್ಫುಲ್. ಯಾಕಪ್ಪ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ IPL ಅಂತ ಬಂದ್ರೆ ಇನ್ಕಮ್ ಸಿಕ್ಕಾಪಟ್ಟೆ ಇರುತ್ತೆ BCCIಗೆ. ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಮಾಡಿದ್ರೆ ಸಿಕ್ಕಾಪಟ್ಟೆ ರೆವಿನ್ಯೂ ಗಳಿಸಬಹುದಾಗುತ್ತೆ. ಅದಕ್ಕಾಗಿ ನಮ್ಮ BCCI ಲೇಟ್ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಲೇಟ್ ಆದ್ರೂ ಕೂಡ ನಮ್ಮ ಇಂಡಿಯಾದಲ್ಲೇ ಆಡ್ಸುವಂತ ಸಾಧ್ಯತೆ ಇದೆ. ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ಇಂಗ್ಲೆಂಡ್ ಇವಾಗ ಆಫರ್ ಮಾಡಿದೆ ಅಂತ BCCIಗೆ IPL ನ ತಮ್ಮ ಇಂಗ್ಲೆಂಡ್ ನಲ್ಲಿ ಆಡಿಸ್ಲಿಕ್ಕೆ. ಅದನ್ನು ಕೂಡ ರಿಜೆಕ್ಟ್ ಮಾಡುವ ಸಾಧ್ಯತೆ ಇದೆ ನಮ್ಮ BCCI, ಅಥವಾ ಮಾಡಿದ್ರು ಮಾಡ್ಬೋದು. PCBಗೆ UA ನಲ್ಲಿ ಶಿಫ್ಟ್ ಮಾಡ್ಲಿಕ್ಕೆ ಏನು PSL ಏನೋ ಮಾಡ್ಲಿಕ್ಕೆ ಅವ್ರಿಗೇನು ಒಪ್ಪಿಗೆನ ಕೊಡ್ಲಿಲ್ಲ ಅಂತೆ UAE. ಅಂದ್ರೆ ಈ ಬಾರಿ T20 ವರ್ಲ್ಡ್ ಕಪ್ ಆಗಿತ್ತು. ಒಟ್ನಲ್ಲಿ ಪಾಕಿಸ್ತಾನ ಅಂತೂ ಈ ಬಾರಿ ಬರ್ಬಾದ್ ಹೋಗುತ್ತೆ ಅಂತ 100% ಅನ್ನಿಸ್ತಾ ಇದೆ. ಏನ್ ನಮ್ಮ ಇಂಡಿಯಾದ ಇವತ್ತೊಂದು ಯೋಧ ಅಂದ್ರೆ ಮುರಳಿ ನಾಯಕ್ ಅವರು LOC ಎಂಬಲ್ಲಿ ಹುತಾತ್ಮರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಆಂಧ್ರ ಪ್ರದೇಶ ಅವ್ರಿಗೊಂಥರ ಹೇಳ್ಬೇಕು ಅಂತ ಗೊತ್ತಾ, ಸಿಕ್ಕಾಪಟ್ಟೆ ಬೇಜಾರಾಗತ್ತೆ ಲಿಟ್ರಲಿ. ನಮ್ಮ ಯೋಧರು ಒಬ್ರು ಹುತಾತ್ಮರಾಗಿರೋದು ಏನ್ ಮಾಡ್ಲಿಕ್ಕೂ ಬರಲ್ಲ. ಇದೆಲ್ಲ ಆಗ್ತಾನೆ ಇರತ್ತೆ. ಯಾಕಪ್ಪ ಯುದ್ಧ ಅಂತ ಬಂದ್ರೆ ಒಂದ್ ಕಡೆ ಸಾವು ನೋವು ಎಲ್ಲ ಆಗ್ಲೇಬೇಕು. ಒಟ್ನಲ್ಲಿ ಉಳಿದಿರುವಂತ ಎಲ್ಲ ಸೈನಿಕರು ಬೇಗನೆ ಈ ಯುದ್ಧವನ್ನ ಮುಗಿಸ್ಕೊಂಡು ಈಸಿಯಾಗಿ ಒಳ್ಳೇದಾಗಿ ಮರಳಲಿ, ಅಂದ್ರೆ ನಮ್ಮ ದೇಶವನ್ನ ಕಾಯ್ಲಿಕ್ಕೆ ಮತ್ತೆ ಮರಳಿ ಅವರವರ ಮನೆಗೆ ಅಂತ ಆಶಿಸ್ತಾ ನಮ್ಮ IPL ಮ್ಯಾಚ್ ಕಡೆ ಬರೋದಾದ್ರೆ ನಮ್ಮ RCB ಲಿಟ್ರಲಿ ಮತ್ತೊಂದೇನಪ್ಪ ಥಿಂಗ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ RCB ಮೇನ್ ಆಗಿ ಇಂಪ್ಯಾಕ್ಟ್ ಏನಾಗ್ತಿತ್ತು ಅಂತ ಹೇಳಿದ್ರೆ ಇದೇನ್ ನಿನ್ನೆ ಮ್ಯಾಚ್ ಆಡ್ತಾ ಇದ್ದದ್ದಾದ್ರೆ ಇವತ್ತಿನ ಮ್ಯಾಚ್ ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಅದಿತ್ತು, ಕೋಲ್ಕತ್ತಾ ನೈಟ್ ರೈಡರ್ಸ್ ಇತ್ತು. ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ ಇತ್ತು, ಅದು ಕೂಡ ರದ್ದಾಗಿದೆ. ಅದೆಲ್ಲ ರಿಫಂಡ್ ಆಗಿದೆ ಅಂದ್ರೆ ಟಿಕೆಟ್ಸ್ ಅಲ್ಲವಾ. ನಿನ್ನೆ ಕೂಡ ಮ್ಯಾಚ್ ಒಂದು ರಿಫಂಡ್ ಆಗಿದೆ ಅಂತ ಅಫಿಷಿಯಲ್ ಆಗಿ ಕನ್ಫರ್ಮೇಟಿನ ಕೊಟ್ಟಿದ್ರು. ನಮ್ಮ RCBಗೆ ಜಾಶ್ ಹೆಜಲ್ವುಡ್, ಫಿಲ್ ಸಾಲ್ಟ್ ಅವರು ಸ್ವಲ್ಪ ಕಮ್ಬ್ಯಾಕ್ ಮಾಡ್ಲಿಕ್ಕೆ ಒಂದು ವಾರಗಳ ಕಾಲ ದೀರ್ಘ ಅವಧಿ ಸಿಗುತ್ತೆ ಅಷ್ಟೇ. ಬಿಟ್ರೆ ನಮ್ಮ RCB ಆದ್ರೂ ಕೂಡ ಸ್ವಲ್ಪ ಟೈಟ್. ಯಾಕಪ್ಪ ಅಂತ ಹೇಳಿದ್ರೆ ಫಿಲ್ ಸಾಲ್ಟ್ ಅವರು ಇಂಗ್ಲೆಂಡ್ ಟೂರ್ಗೆ ಹೋಗ್ಬೇಕಾಗತ್ತೆ, ಜಾಶ್ ಹೆಜಲ್ವುಡ್ ಅವರು WTC ಫೈನಲ್ಗೆ ಹೋಗ್ಬೇಕಾಗತ್ತೆ. ಅಷ್ಟರಲ್ಲೇ ಎಲ್ಲ ಮುಗಿಸ್ಕೊಂಡ್ರೆ ನಮ್ಮ IPL ಅಷ್ಟರಲ್ಲಿ ಮುಗಿದ್ರೆ ಈಸಿ ಆಗತ್ತೆ. ನಮ್ಮ RCB ಕ್ವಾಲಿಫಿಕೇಶನ್ ಸಿನಾರಿಯೋ ಅಂತ 100% ಆಗಿದೆ. ಅದು ಕೂಡ ಇರುವಂತ ರಿಮೈನ್ ಮ್ಯಾಚಸ್ 12 ಮ್ಯಾಚಸ್ ಏನು ಇದೆ, 12-15 ಮ್ಯಾಚಸ್ ಗಳೇನು ಇದೆ, 20 ಮೇ ತನಕ ಏನು ಇದೆ, ಅಲ್ಲಿ ತನಕ ಕೂಡ IPL ಯಾವ ರೀತಿ ಆಗತ್ತೆ ಅದೇ ರೀತಿ ಈ ಯುದ್ಧದ ಯಾವ ರೀತಿ ಸನ್ನಿವೇಶ ಇದೆ. ನಮ್ಮ ಇಂಡಿಯನ್ ಆರ್ಮಿ ಫೋರ್ಸ್ ಸಿಕ್ಕಾಪಟ್ಟೆ ಫೈರ್ ಮಾಡ್ತಿದ್ರು ಪಾಕಿಸ್ತಾನದ ಒಂದು ಕ್ಷಿಪಣಿ ಕೂಡ ಇಲ್ಲಿ ಬರ್ಲಿಕ್ಕೆ ಬಿಡ್ತಾ ಇಲ್ಲ. ಆ ರೀತಿ ವೆಲ್ ಸೆಟ್ಟೆಡ್ ನಮ್ಮ ಇಂಡಿಯಾ ಆರ್ಮೀಸ್ ತಯಾರಾಗಿದೆ. ಅದೆಲ್ಲವನ್ನ ನೋಡ್ತಾರೆ ನಮ್ಮ ಇಂಡಿಯಾ ಈ ಬಾರಿ ಅವ್ರನ್ನ ಪಾಕಿಸ್ತಾನ ಉಡಿಸ್ ಮಾಡಿ ಹಾಕ್ಲಿ, ಒಂಥರ ಪಾಕಿಸ್ತಾನ ಇರಬಾರ್ದು ಅಂತ ನನ್ನ ಭಾವನೆ ಆಗ್ತಾ ಇದೆ. ಈ ಬಾರಿ ಯಾಕೆ ಇವ್ರಿಗೆ ಬೇಕಾಯ್ತು
ಪಹಲ್ಗಾಮ್ ಅಟ್ಯಾಕ್ ಬೇಕಂತೆ ನಾವು ಸುಮ್ನಿರುವಾಗ್ಲೇ ಕೆದ್ಕೊಂಡು ಇವಾಗ ಅವ್ರ ಮೇಲೆ ಅವರೇ ಬಿಸಿನೀರ್ ಹೆಚ್ಕೊಂಡು ಹಾಗಾಗಿದೆ ಪಾಕಿಸ್ತಾನ ಸನ್ನಿವೇಶ ನೋಡ್ತಾ ಇದೆ. ಏನೇ ಹಾಕೊಂಡಲ್ಲ ಪಾಕಿಸ್ತಾನ ಒಟ್ನಲ್ಲಿ ಇರಬಾರ್ದು ಅಷ್ಟೇ ಬಿಟ್ಟು ನಮ್ಮ ಇಂಡಿಯಾ ಫೋರ್ಸ್ ಅಬ್ಸಲ್ಯೂಟ್ಲಿ ಸಲ್ಯೂಟ್ ಹೇಳ್ತಾ ಇದಿಷ್ಟು ನಮ್ಮ IPL ಯಾವ ರೀತಿ ಶಿಫ್ಟ್ ಆಗಿದೆ, ಅದೇ ರೀತಿಯಾಗಿ BCCI ನೆಕ್ಸ್ಟ್ ಪ್ಲಾನ್ ಏನ್ ಮಾಡ್ಬೋದು ಅನ್ನೋದನ್ನ ನಾನು ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ. ಈ ವಿಡಿಯೋ ಇಷ್ಟ ಲಕ್ಷ ಕಾಮೆಂಟ್ ಮಾಡಿ. ನಿಮ್ಗೆ ಇನ್ನೂ ಹೆಚ್ಚಿನ IPL ನ ಅದೇ ರೀತಿಯಾಗಿ ಕ್ರಿಕೆಟ್ ನ ಹೆಚ್ಚಿನ ಇನ್ಫಾರ್ಮೇಶನ್ ಗೋಸ್ಕರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.